ಅಂದರೆ ಸ್ವಲ್ಪ ಇವತ್ತು ಈಗಿನ ದಿನಗಳಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದು ಹೊಸ ತಳಿಯಲ್ಲ, ಇದು JN1 ಅನ್ನೋದು ಒಮಿಕ್ರಾನ್ನ ಉಪತಳಿಯಾಗಿದೆ. ಅದರಿಂದ ಇದು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅಂದರೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಏನು ದೀರ್ಘಕಾಲದಿಂದ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವರು, 60-65 ವರ್ಷಕ್ಕಿಂತ ಮೇಲ್ಪಟ್ಟವರು, ಸಕ್ಕರೆ ಕಾಯಿಲೆ ಇದ್ದಂಥವರು, ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವರು, ಕ್ಯಾನ್ಸರು ಅಥವಾ ಡಯಾಲಿಸಿಸ್ ಪೇಷಂಟ್ಸ್ಗಳಾಗ್ಬೋದು, ಅಥವಾ ಶ್ವಾಸಕೋಶದಿಂದ ಬಳಲ್ತಾ ಇರೋರಾಗ್ಬೋದು, ಇಂಥವರು ಮಾಸ್ಕನ್ನು ಕಂಪಲ್ಸರಿ ಹಾಕಬೇಕು. ಯಾರ್ಯಾರಿಗೆ ಕೆಮ್ಮು, ಜ್ವರ, ತಲೆನೋವು, ನೆಗಡಿ ಈ ಥರ ಇರುತ್ತೆ ಅವರು ಪರೀಕ್ಷೆ ಮಾಡಿಸ್ಕೊಂಡು ಮುನ್ನೆಚ್ಚರಿಕೆ ವಹಿಸಬೇಕು. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅಂದರೆ ಇದು ಈ JN1 ವೇರಿಯಂಟ್ ಏನಿದೆ ಇದು ಹರಡುವಿಕೆ ಜಾಸ್ತಿ ಇದೆ ಹೊರತು ತೀವ್ರತೆ ಅಷ್ಟಿಲ್ಲ. ಅದರಿಂದ ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಈಗಾಗಲೇ ಕೇರಳದಲ್ಲಿ, ತಮಿಳುನಾಡಲ್ಲಿ ಆಲ್ರೆಡಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಹುಶಃ ನಮ್ಮಲ್ಲೂ ಕೂಡ 1 or 2 ವೀಕ್ಸಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಅದರಿಂದ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಅದರಲ್ಲೂ ಮನೆಯಲ್ಲಿ ಇದ್ದಂಥ ಸೀನಿಯರ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರೋರಾಗ್ಬೋದು, ಅವರು ಸ್ವಲ್ಪ ಮುನ್ನೆಚ್ಚರಿಕೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು, ತಪ್ಪೇನಿಲ್ಲ. ಈಗ ಆಲ್ರೆಡಿ ಈ ವೈರಸ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇದೆ, ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತಿದೆ. ವೈದ್ಯರಲ್ಲೂ ಕೂಡ ಗೈಡ್ಲೈನು ಕರೆಕ್ಟಾಗಿ ಗೊತ್ತಿದೆ. ಅದರಿಂದ ಯಾಕೆಂದರೆ ಮೊದಲನೇ ಅಲೆ, ಎರಡನೇ ಅಲೆಯಲ್ಲಿ ಎಲ್ಲ ಇದು ಹೊಸ ವೈರಸ್ಸು, ಇದ್ರ ಬಗ್ಗೆ ಖಚಿತ ಮಾಹಿತಿ ಇರಲಿಲ್ಲ, ಗೊಂದಲ ಇತ್ತು ಚಿಕಿತ್ಸೆಯಲ್ಲಿ. ಈಗ ಯಾವುದೂ ಇಲ್ಲ. ಸೊ ಡೆಫಿನೆಟಾಗಿ ಬಹಳ ಮುಖ್ಯವಾದದ್ದು ಅಂದರೆ ಈ ಬೇರೆ ಬೇರೆ ಕಾಯಿಲೆ ಇದ್ದಂಥವರು, ಅದರಲ್ಲೂ ಕೂಡ ಈ ಕ್ಯಾನ್ಸರು ಅಥವಾ ಡಯಾಲಿಸಿಸ್ಸು ಮಾಡಿಸ್ಕೊತಾ ಇರೋರು, ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವ್ರು ಮಾಸ್ಕ್ ಹಾಕೋಬೇಕು. ತಪ್ಪೇನಿಲ್ಲ. ಅಂದರೆ ಜನಸಂದಣಿ ಇದ್ದ ಕಡೆ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಮಾಸ್ಕ್ ಹಾಕ್ಕೊಂಡು ಎಂದಿನ ದಿನನಿತ್ಯ ಕೆಲಸವನ್ನು ಮಾಡ್ಕೋಬೇಕು. ಒಂದು ಝೂಮ್ ಮೀಟಿಂಗು ಕೂಡ ನಾವು ಮಾಡಿದ್ವಿ. ರಿಕ್ವೈರ್ಡ್ ಏನು ಡೈರೆಕ್ಷನ್ಸ್ನ ಆಗಲೇ ಕೊಟ್ಟಿದ್ವಿ. ಈಗ ಮತ್ತೆ ಅವರ ಏನು ಪ್ರಿಪೇರ್ಡ್ನೆಸ್ ಇದೆ ಅಂತಕ್ಕಂಥದ್ದು, ವಿಶೇಷವಾಗಿ ಅವೈಲಬಿಲಿಟಿ ಆಫ್ ದ ಆಕ್ಸಿಜನ್ ಬೆಡ್ ಆಗಿರ್ಬೋದು, ಅಥವಾ ಪ್ರಿಪೇರ್ಡ್ನೆಸ್ ಆಫ್ ದ ICU ಆಗಿರ್ಬೋದು, ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸಿನ ಅವೈಲಬಿಲಿಟಿ ಆಗಿರ್ಬೋದು, ಡ್ರಗ್ಸ್ ಅವೈಲಬಿಲಿಟಿ ಆಗಿರ್ಬೋದು, ಮತ್ತು ಒಂದು ಮಾಕ್ ಡ್ರಿಲ್ಲು ಕೂಡ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ನ ಕೊರತೆ ಭಾಳಷ್ಟು ಕಡೆ ಆಗಿತ್ತು. ಅದ್ರ ಕಡೆ ಕೆಲವು ಕಡೆ ಅನಾಹುತನೂ ಕೂಡ ಆದವು. ಅಂತ ಯಾವುದೇ ಅವಘಡ ಆಗಲಾರ್ದಂಗೆ ನಮ್ಮಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ಇದೆ, ಅದನ್ನು ಸರಿಯಾಗಿ ಅದು ಕೆಲಸ ಮಾಡ್ತಾ ಇದೆಯಲ್ಲ, ಯುಟಿಲೈಸೇಷನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಸಭೆಯನ್ನು ಕರೆದಿದ್ವಿ. ಮತ್ತು ಈ ಸಭೆಯಲ್ಲಿನೂ ಕೂಡ ಆರೋಗ್ಯ ಇಲಾಖೆಯ ಡೈರೆಕ್ಟರ್ ಅವರು ಮತ್ತು ಬೇರೆ ಸಿಬ್ಬಂದಿಯವರು ಕೂಡ ಬಂದಿದ್ದರು. ರಾಜ್ಯದಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇವೆ, ಆದರೂ ಕೂಡ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಈ ಒಂದು JN.1 ಏನು ಈ ವೈರಸ್ ಒಮಿಕ್ರಾನಿನ ಉಪತಳಿ ಇದೆ, ಇದರ ಸಿವಿಯಾರಿಟಿ ಕಮ್ಮಿ ಇದೆ. ಇದು ಜಾಸ್ತಿ ಇನ್ಫೆಕ್ಷನ್ಸ್ ಇದೆ, ಅಂದರೆ ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಆದರೆ ಇದರ ಸಿವಿಯಾರಿಟಿ ಕಮ್ಮಿ ಇರೋ ಕಾರಣ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಯಾರು 60 ವರ್ಷಕ್ಕಿಂತ ಮೇಲಿದ್ದಾರೆ ಮತ್ತು ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ ಅದರ ಜೊತೆಯಲ್ಲಿ, ಅವರಿಗೆ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ವತಿಯಿಂದ ಮುನ್ಸೂಚನೆ ಎಲ್ಲರಿಗೂ ಕೊಡಲಾಗಿದೆ. ಮಾಸ್ಕನ್ನು ಧರಿಸಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ರಾಜ್ಯದಲ್ಲಿ ಈವರೆಗೆ 10 ಸಾವುಗಳನ್ನು ಆಗಿದೆ. ಅದರ ಡೆತ್ ಆಡಿಟ್ ಕೂಡ ಆಗಿದೆ. TSC ಅಧ್ಯಕ್ಷರು ಕೂಡ ಅದನ್ನು ಡೆತ್ ಆಡಿಟ್ ಮಾಡಿದ್ದಾರೆ. ಅದರಲ್ಲಿ ಬಹುತೇಕ 10ರಲ್ಲಿ 9 ಕೋಮಾರ್ಬಿಡಿಟಿ, ಅಂದರೆ ಕೋವಿಡ್ ಜೊತೆಯಲ್ಲಿ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿತ್ತು. ಹಾಗಾಗಿ ಅದು ಸಂಪೂರ್ಣ ಕೋವಿಡ್ನಿಂದನೇ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಬೇರೆ ಬೇರೆ ಕೋಮಾರ್ಬಿಡಿಟೀಸ್ ಇರೋದ್ರಿಂದ ಅದರಿಂದ ಆಗಿದೆ ಅಂತಕ್ಕಂಥದ್ದು.
ಈ ಡೆತ್ ಆಡಿಟಿಂದ ಸ್ಪಷ್ಟ ಆಗಿದೆ. ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರತ್ಯೇಕವಾಗಿ ಕೋವಿಡ್ಗೆ ಬೆಡ್ಸಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆಕ್ಸಿಜನ್ ಬೆಡ್ಸನ್ನು ಅಲ್ಲಿ ವ್ಯವಸ್ಥೆ ಈಗಾಗಲೇ ಕಲ್ಪಿಸಲಾಗಿದೆ ಮತ್ತು ICUಗೂ ಕೂಡ ಪ್ರಿಪ್ರೇಷನ್ನು ಮಾಡಿದ್ದಾರೆ. ಅದಲ್ಲದೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರ್ಗೂ ಕೂಡ ಕೆಲವೊಂದಲ್ಲಿ ಅಡಿಷನಲ್ ಬೇಕಾಗಿದೆ. ಅದು ಪ್ರಪೋಸಲ್ ಕೂಡ ಕೊಟ್ಟಿದ್ದಾರೆ. ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲೂ ಕೂಡ ಈಗಾಗಲೇ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದು ಈಗಾಗಲೇ ರೆಕಮೆಂಡ್ ಆಗಿ ಹೋಗಿದೆ. ಮತ್ತು ನಮ್ಮ ರಾಜ್ಯಕ್ಕೆ ಈಗಾಗಲೇ ಸುಮಾರು 30,000 ವ್ಯಾಕ್ಸಿನ್ಸು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವೈಲೇಬಿಲಿಟಿ ಆಫ್ ವ್ಯಾಕ್ಸಿನ್ಸ್ ಇದೆ. ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅಥವಾ ಯಾರು ಸಸೆಪ್ಟಬಲ್ ಇಂಡಿವಿಜುವಲ್ಸ್ ಅಂದರೆ 60 ಆ್ಯಂಡ್ ಅಬವ್ ಇದ್ದಾರೆ, ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ, ಆ್ಯಸ್ ಎ ಪ್ರಿಕಾಷನರಿ ಮೆಜರ್ಸ್ ಅವರು ವ್ಯಾಕ್ಸಿನ್ ತೆಗೆದುಕೊಳ್ಬೋದು. ಈಗ ನಮ್ಮ ಹತ್ರ 30,000 ವ್ಯಾಕ್ಸಿನ್ಸ್ ಈಗಾಗಲೇ ಇದೆ. ಅದಲ್ಲದೆ ಎಲ್ಲಿ ಭಾಳ ಜನದಟ್ಟವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಅಡ್ವೈಸರಿ ಈಗಾಗಲೇ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದ ಪ್ರಕಟಿಸಲಾಗಿದೆ. ಹಾಗಾಗಿ ಯಾರೂ ರಾಜ್ಯದಲ್ಲಿ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸಭೆಯನ್ನು ಕಂಡಕ್ಟ್ ಮಾಡಿದ್ದೀವಿ. Number of samples are required. Monitor emerging evidence of COVID-19 cases, symptoms and case severity to plan an appropriate public health response. So, to ensure dissemination of factually correct information and counter fake news to manage information ethic and mitigate any panic. So, regarding the festive season, the government of already we have finished this just to create an awareness on respiratory hygiene is what it says. And need to preserve the gains made so far in our ongoing battle against COVID-19 through continued corrective efforts. From the state we have already taken steps. We have been telling the general public not to panic or immediately ramp up any cross-border surveillance by imposing restrictions. However, all bordering districts to Kerala and Tamil Nadu is to ensure adequate fever surveillance, testing and reporting, testing of all SARI cases and 1 in 20 ILI cases of COVID-19 at all private and government tertiary care centers including medical colleges. So 1 in 20 SARI cases, all SARI cases and 1 in 20 ILI cases. So these has to be tested. So probably what we want to say here is how to pick up 1 in 20. Probably all comorbid patients like diabetes, ILA needs to be tested for COVID. And sending COVID positive sample, both government and private of COVID-19 to VMC for genomic sequencing. And the drill health across all health facilities was done in 3rd week of December as per GO guidelines. Meeting held by Honorable Health Minister with Health Department officials and BBB officials has been done on a regular basis. That out of 10 days, only 1 is attributable to COVID, 9 is not to that. Probably institutions also should be, head of the institutions or head of the medicine unit should be careful when we are rating the cause of death in this thing. So we have to give strict instructions to all the prescribers as well as the unit heads. Not only any COVID related, so-called COVID deaths, that has to be properly written. You see, you write the cause of death and also write you are COVID positive. Because we can't overlook COVID as well, but because it's even though it might not be of concern for this overall general. First, if they have a comorbidity, you have to write comorbidity. Yeah, comorbidity, exact cause. Then you can write COVID positive. Third column and COVID positive. So ICMR is given clear-cut guidelines. We are going to circulate that. Okay. Actually, earlier also it has been circulated. We are going to circulate to everyone from our committees. So it has to be strictly adhered to.
And we also given guidelines from the health department. All those individuals who are being home isolated, they will be monitored by the healthcare workers in the agreement. And if elderly individuals have advised admission to all elderly individuals who are COVID positive for hospital care rather than home isolation. Elderly individuals, if they are diabetic or CKD or some other COVID. 7 days isolation. Sir, once the patient is positive and without comorbidity or without it's only mild disease, then the home isolation will be taken care by the concerned medical officer and the health worker and the ASHA workers. They will monitor for the early danger signs like any symptoms, fast breathing or saturation for that they notice, and they will do a revisit to the home also, sir.